ರಾಜ ಸೆಟ್ ಹೆಂಗಿತ್ತು? ಚೆನ್ನಾಗಿದ್ದ? ಖುಷಿ ಆಯ್ತಾ? ಚೆನ್ನಾಗಿದೆ. മലയാളದಲ್ಲಿ ಒಂದೆರಡು ಮಾತು. മഴ നല്ലതാണ്. നല്ല മഴയുണ്ട്. നല്ല മഴയുണ്ട്. ನಮಸ್ಕಾರ. ಇವತ್ತು ಜುಲೈ 20ನೇ ತಾರೀಕು. ನೀವೇನಾದ್ರೂ ಮಾನ್ಸೂನ್ ಟ್ರಿಪ್ ಮಡಿಕೇರಿಗೆ ಬರ್ತಿದ್ದೀರಾ, ರಾಜ ಸಿಟಿಗೆ ಬರ್ತಿದ್ದೀರಾ ಅಂದ್ರೆ ಹೆಂಗಿದೆ ರಾಜ ಸೆಟ್? ಬನ್ನಿ ನೋಡೋಣ. ಸೊ ಇಲ್ಲಿ ಬಂದು 20 ರೂಪಾಯಿ ಟಿಕೆಟ್ ತಗೊಬೇಕು ನೋಡಿ. ನೋಡಿ, ಟಿಕೆಟ್ ತಗೊಂಡು ನೀವು ಒಳಗಡೆ ಬಂದರೆ ಮಳೆ ತಕ್ಕಮಟ್ಟಿಗೆ ಕಡಿಮೆ ಇದೆ. ಜಾಸ್ತಿನೂ ಇಲ್ಲ, ಆಚೆ ಕಡಿಮೆನೂ ಇಲ್ಲ. ಮಧ್ಯೆ ಬರುತ್ತೆ ಹೋಗುತ್ತೆ, ಈ ಥರ ಇದೆ. ಸೊ ಜನರು ನೋಡೋದಾದ್ರೆ ನಿಮಗೆ ಸ್ವಲ್ಪ ಕಡಿಮೆನೇ ಇದ್ದಾರೆ ಕಂಪೇರ್ ಮಾಡಿದ್ರೆ. ನೋಡಿ, ಜನ ಕಡಿಮೆ ಇದ್ದಾರೆ. ರಾಜ ಸೀಟ್ ಬಗ್ಗೆ ಚೆನ್ನಾಗಿದೆ. ಅಮ್ಮಿ ಅಲೆಯಿಂದ ಬಂದಿರೋದು ಇವರು. ರಾಜ ಸಿಟಿ ಇವತ್ತು ಹೆಂಗಿದೆ ಬೈ? ಮಳೆ ಕಮ್ಮಿ ಇದೆ. ಮಳೆ ಕಮ್ಮಿ ಇದೆ. ಈ ಟೈಮಲ್ಲಿ ಬಂದ್ ನೋಡ್ಕೊಂಡೋದ್ರೆ ಒಳ್ಳೇದು. ಬಟ್ ಆದ್ರೆ ಜುಲೈ ಮಳೆ ಅಲ್ಲ ಇದು. ಜುಲೈ ಮಳೆ ಅಲ್ಲ, ಜುಲೈಲಿ ಇನ್ನೂ ಜಾಸ್ತಿ ಬರ್ಬೇಕು. ವೆದರ್ ಏನು ಹೌದು, ಚೇಂಜ್ ಆಗುಂಟು. ಮಳೆನೇ ಕಮ್ಮಿ ಇದೆ. ಜನನು ನೋಡಿ, ಜನ ಸ್ವಲ್ಪ ಕಮ್ಮಿ ಇದಾರಲ್ಲ, ತುಂಬಾನೇ ಕಮ್ಮಿ ಇದಾರೆ. ಓಕೆ ಬೈ, ಥ್ಯಾಂಕ್ ಯು. ಬಾಯ್ 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 ಬಾಯ್. ಮಳೆ ಕಮ್ಮಿ ಇದೆ, ಜನನು ಕಮ್ಮಿ ಇದ್ದಾರೆ. ಇದು ಆ್ಯಕ್ಚುಲಿ ಅಲ್ಲ, ಇದು ಜುಲೈ ಮಳೆನೇ ಅಲ್ಲ. ನೋಡಿ ರಾಜಾ ಸಿಟಿ ಇವಾಗ ಹೆಂಗಿದೆ ನೋಡಿ. ಹೊರಗಡೆಯಿಂದ ಬರೋದಿದ್ರೆ ನೋಡಿ, ಗ್ರೀನ್ ಅಂತೂ ಖಂಡಿತ ಸಿಗುತ್ತೆ ನಿಮಗೆ, ಗ್ರೀನ್ ನೋಡೋಕೆ ಸಿಗುತ್ತೆ. ಬಟ್ ಮಳೆ ನಿಮಗೆ ಅಷ್ಟೊಂದು, ಈಗ ಯಾರಾದ್ರೂ ಮಳೆ ತುಂಬ ಮಳೆನ ಫೀಲ್ ಮಾಡಬೇಕು, ರೈನ್ ಕೋಟ್ ಹಾಕೊಂಡು ಜಿಟಿ 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 ಮಳೆ ಫೀಲ್ ಮಾಡಬೇಕಂದ್ರೆ ನಿಮ್ಗೆ ಅದು ಸಿಗೋದಿಲ್ಲ. ನೋಡಿ, ರಾಜ ಸ್ಟಾಂಬ್, ರಾಜ ಬಂದ್ಬಿಟ್ಟು ಇಲ್ಲೇ ವಿಶ್ರಾಂತಿ ಪಡಿತಿದ್ರು ಅಂತ, ಅದರಿಂದಾಗಿ ರಾಜ ಸೀಟ್ ಅನ್ನುವಂಥ ಹೆಸರು ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾರೆ. ಅಲ್ಲೇ ನೋಡ್ರೆ ಕುಂದ್ರಮುಟ್ಟೆ ದೇವಸ್ಥಾನ ಇದೆ ಪಕ್ಕದಲ್ಲಿ. ಸೊ ಇಲ್ಲಿ ನೋಡಿ ನಡೆಯೋದಕ್ಕೆ ಜಾಗ. ಆಮೇಲೆ ನಿಮ್ಮೆಲ್ಲರ ಫೇವ್ರೇಟು ವ್ಯೂ ಪಾಯಿಂಟು. ಇವಾಗ ಜನರು ಏನಕ್ಕೆ ಬರ್ತಾರೆ ಅಂದರೆ ಇಲ್ಲಿ ನಡೆಯೋದು, ವಿಶ್ರಾಂತಿ ಪಡೆಯೋದು ಅವೆಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ವ್ಯೂ ಪಾಯಿಂಟ್ನ ನೋಡೋದಕ್ಕೆ. ಆಮೇಲೆ ಇಲ್ಲಿರೋವಂಥ ಒಂದು ಸನ್ಸೆಟ್ ಟೈಮಲ್ಲಿ ಇಲ್ಲಿ ಬಂದರೆ ಅಂತೂ ಸ್ವರ್ಗ. ಇಲ್ಲಿ ನೋಡಿ, ವಾ 360 ಡಿಗ್ರಿ ನಿಮ್ಗೊಂದು ಸ್ವರ್ಗ ನೋಡೋಕೆ ಸಿಗುತ್ತೆ. ಸೊ ಇದನ್ನು ನೋಡೋದಕ್ಕೆ ಬರ್ತಾರೆ ನೋಡಿ. ಈ ಒಂದು ಮಜಾ ಅಲ್ಲಿ ನೋಡಿ, ಆ ಗದ್ದೆಗಳು, ಆ ರೋಡು, ಆ ಬೆಟ್ಟ ಗುಡ್ಡಗಳು, ಇವೆಲ್ಲ ನೋಡೋದಕ್ಕೆ ಬರ್ತಾರೆ. ಸೊ ಇದೇ ಸ್ಪೆಷಲು. ಸೊ ಅದರಿಂದಾಗಿ ನೀವೇನಾದರೂ ಈ ಟೈಮಲ್ಲಿ ಬಂದರೆ ಸ್ವಲ್ಪ ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ನಮ್ಮ ಮಡಿಕೇರಿ ಮಳೆಯಲ್ಲಿ ಈ ರಾಜ ಸೆಟ್ನ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ಹಾಗೆ ಮೇಡಮ್ ಕೇರಳದಿಂದ ಕೂಡ ಬಂದಿದ್ದಾರೆ. ಹೆಂಗೇನುಂಟು ವೆದರ್? സൂപ്പർ. ಇದು ಮಳೆ ಸ್ವಲ್ಪ ಕಡಿಮೆ ಉಂಟು, അതുകൊണ്ട് കുറച്ച് ரொம்ப തിരക്ക് കുറവാണ്. കേരളത്തിൽ എങ്ങനെയുണ്ട് മഴ? Thank you, Amache. Thank you. ಗುಬ್ಬಿ ಸ್ಟುಡಿಯೋ. ಸೊ ನೋಡಿ, ಇದು ನಮ್ಮ ನೋಡಿ, ಇಲ್ಲಿ ಈ ತರ ಕವರ್ ಹಾಕೊಂಡು ನೀವು ಮಳೆನ ಫೀಲ್ ಮಾಡ್ಬೇಕಂದ್ರೆ ನಿಮಗೆ ಸಿಗೋದಿಲ್ಲ. ನೋಡಿ, ಈ ತರ ಸಿಗ್ಬೇಕಂತ ಹೇಳಿದ್ರೆ ಮಳೆ ಕಮ್ಮಿ ಇದೆ, ಅಷ್ಟೊಂದೇನು ಮಳೆ ಇಲ್ಲ ನೋಡಿ. ಇಲ್ಲಿ ಇಲ್ಲಾಂದ್ರೆ ಜುಲೈಯಲ್ಲಿ ಕೊಡೆ ಇಲ್ದಲ್ಲಿ ಆಚೆ ಹೋಗಕ್ಕಾಗಲ್ಲ, ಕವರ್ ಇಲ್ದಲ್ಲಿ ಆಚೆ ಹೋಗಕ್ಕಾಗಲ್ಲ. ಬಟ್ ಅಷ್ಟೊಂದು ಮಳೆ ನಿಮ್ಗೆ ಕಾಣಕ್ಕೆ ಸಿಗೋದಿಲ್ಲ, ಅಷ್ಟೊಂದು ಸಿಗೋದಿಲ್ಲ ಇಲ್ಲಿ. ಏನ್ರಿ ವ್ಯೂ ಇದು, ಸ್ವರ್ಗ. ನಮ್ಮ ಮಡಿಕೇರಿಯವರು ಆದ್ರೂ ಅಪರೂಪಕ್ಕೆ ಬಂದ್ರು ನೀವು ಯಾವತ್ತಾದ್ರೂ ಒಂದು ಸ್ವಲ್ಪ ಬೇಜಾರಲ್ಲಿ ಇರ್ತೀರಾ, ಆ ದಿವಸಗಳಲ್ಲೆಲ್ಲ ಬಂದ್ಬಿಟ್ರೆ ಸನ್ಸೆಟ್ ನೋಡ್ತಾ ಇದ್ರೆ ಸ್ವರ್ಗ ಸುಖ ಅನ್ಸ್ಬಿಡುತ್ತೆ ಇಲ್ಲಿ. ಅಷ್ಟು ಸಗದಾಗಿರೋ ಜಾಗ ಇದು ನೋಡಿ. ಇವಾಗ ಈ ತರ ಮಳೆ ಬರ್ತಿರ್ಬೇಕಂದ್ರು ಒಳ್ಳೆ ಮಜಾ ಇದೆ ರಾಜ ಸಿಟಿ ನೋಡಿ, ಒಳ್ಳೆ ಮಜಾ ಇದೆ ರೀ. ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ನಿಮ್ಮ ಪಾರ್ಟ್ನರ್ ಜೊತೆ ಬರ್ತಾ ಇದ್ರಂತೂ ಸ್ವರ್ಗ ಸುಖ. ಇಲ್ಲಿ ನೋಡಿ, ಎಲ್ಲ ಕೊಡೆಗಳು ಓಪನ್ ಆಯ್ತು ಇವಾಗ. ಮಳೆ ಬರ್ಬೇಕಾದ್ರೆ ಬರ್ಬೇಕು ನೀವು ನೋಡಿ. ಮಳೆ ಹನಿಗಳು ಬೀಳ್ತಾ ಇದ್ರೆ ಆ ರೈನ್ ಕೋಟ್ ಹಾಕೊಂಡು ಫೀಲ್ ಮಾಡ್ತಿದ್ರೆ ಚಟಪಟ 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 ಮಳೆ ಹನಿನ ಈ ಒಂದು ವ್ಯೂ ಅಲ್ಲಿ ಸಗದಾಗಿರುತ್ತೆ ನೋಡಿ. ಹಂಗೆ ಇಲ್ಲಿ ಡೈನೋಸರು, ಆಮೇಲೆ ಅಲ್ಲಿ ಇದು ಒಂಟೆ, ಆಮೇಲೆ ಸ್ವಲ್ಪ ಆನೆ ಗೀನೆ ಗೆಂಡಾಮೃಗ ಎಲ್ಲ ಮಾಡಿಟ್ಟಿದ್ದಾರೆ ಪ್ಲಾಸ್ಟಿಕಲ್ಲಿ. ಮಡಿಕೇರಿ ರಾಜ ಸೀಟು ಎಲ್ರಿಗೂ ಇಷ್ಟನೇ, ಮಕ್ಳಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೆ, ಅಜ್ಜಂದಿರಿಗೆ, ವಯಸ್ಸಾದವ್ರಿಗೆ ಎಲ್ರಿಗೂ ಇಷ್ಟನೇ ನಮ್ಮ ಮಡಿಕೇರಿ ರಾಜ ಸೀಟು. ಯಾಕಂದರೆ ಅಂಥದ್ದೊಂದು ಫ್ಯಾನ್ ಬೇಸ್ ಇರೋದು ನಮ್ಮ ಮಡಿಕೇರಿ ರಾಜ ಸೀಟ್ಗೆ ನೋಡಿ. ಮಳೆ ಬರ್ಬೇಕಾದ್ರೆ ಈ ಥರ ಕೊಡೆ ಹಿಡ್ಕೊಂಬರ್ಬೇಕಂದ್ರೆ ಬನ್ನಿ, ಓಕೆನಾ ರಾಜ ಸೀಟ್ಗೆ. ಥ್ಯಾಂಕ್ ಯು, ಬಾಯ್. ಇದು ಸೋಮವಾರ ಆಗಿರೋದಕ್ಕೆ ಈ ಜನ ಇಲ್ಲ, ಬಟ್ ನೀವೇನಾದ್ರೂ ವೀಕೆಂಡಲ್ಲಿ ಬಂದ್ರಿ ಅಂದರೆ ಜನ ತುಂಬಿ ತುಳ್ಕಾಡ್ತಿರ್ತಾರೆ ರಾಜ ಸೀಟಲ್ಲಿ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ರಾಜ ಸೀಟ್. ಬನ್ನಿ,
ಒಂದ್ಸಲಿ ನೀವು ಬಂದೇ ಇಲ್ಲ ಅಂದರೆ ಇಲ್ಲಿ ತನಕ ದಯವಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ. ಓಕೆ, ಥ್ಯಾಂಕ್ ಯು.